ಈ 3 ವರ್ಷನೇ ನಿರೀಕ್ಷೆ ನಮಗೆ 2 ಬಜೆಟ್ ಒಳಗಡೆ ನಮಗೇನು ನಿರೀಕ್ಷೆ ಸಿಗಲಿಲ್ಲ. ಯಾರು ನಿರೀಕ್ಷೆ ಇಟ್ಕೊಳ್ಳೋಕೆ ಹೋಗೋಣ ಸುಮ್ಮನೆ. ಅದು ಭಿಕ್ಷೆ ಬೇಡದ ಮೇಲೆ ಅದು ಬಂದಂಗೆ ಮಾಡಿದೆ ಅಷ್ಟೇ, ಇನ್ನೂ ಬಂದಿಲ್ಲ ಪೂರ್ತಿ. ಇನ್ನು ಅದಕ್ಕೆ ಕಾರ್ಯೋನ್ಮುಖ ಆಗಬೇಕು. 90% ನಿರೀಕ್ಷೆ ಇಟ್ಕೊಂಡ್ರೆ ನಮಗೆ ನಿರಾಸೆ ಆಗತ್ತೆ, ಬೇಸರ ಆಗತ್ತೆ, ನೋವಾಗತ್ತೆ, ಸರ್ಕಾರಕ್ಕೆ ಬೈಬೇಕಾಗತ್ತೆ. ಹಾಗಾಗಿ ನಮಗೇನು ನಿರೀಕ್ಷೆ ಇಟ್ಕೊಂಡಿಲ್ಲ. ನಾಳೆ ಬಜೆಟ್ ನೋಡಿದ ಮೇಲೆ ನಾವೇನೇನು ಮಾಡಬೇಕು ಯೋಚನೆ. ಯಾರಿಗೆ ಮೊನ್ನೆ ಸತ್ಯ ಹೇಳ್ತೀನಿ, ಲೆಟರ್ ಮಾಡ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿಗಳು ಬಂದಾಗ. ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಒಂದು 2 ಕೋಟಿ ರೂಪಾಯಿ ಕೊಡಿ ಸರ್, ಭಾಳ ಸಮಸ್ಯೆ ಆಗುತ್ತೆ, ಭಾಳ ಬೇಗ ಕೆಲಸ ಆಗುತ್ತೆ, ಅನುದಾನ ಬಿಡುಗಡೆ ಮಾಡಿ ಅಂತ ಲೆಟರ್ ರೆಡಿ ಮಾಡ್ಕೊಂಡಿದ್ದೆ ನಮ್ಮಲ್ಲೇ. ಆ ಲೆಟ್ರ್ ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಿಮಗೆ. ಆ ಡೇಟ್ ಗೀಟೆಲ್ಲ ಹಾಕಿರೋ ಕೊಡಬೇಕು ಅನ್ನಿಸ್ಲಿಲ್ಲ, ನನಗೆ ಕೊಡಲಿಲ್ಲ. 2 ಕೋಟಿ ಕೊಟ್ಟರೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಆಗ್ಬಿಡುತ್ತೆ. ಹಾಗಾಗಿ ಕೇಳಿ ಯಾಕೆ ಹಂಗೆ ಇದ್ದವ್ರು ಸಂರಕ್ಷಣೆ ಮಾಡಿಸ್ಕೊಳ್ಳೋದು ಅಂತಲ್ಲ. ಹಾಗಾಗಿ ಬೇಡ ಅಂತ ಸುಮ್ಮನಾಗಿದ್ದೀವಿ. ನೋಡೋಣ, ಇನ್ಯಾವಾಗ ಹೋಗಿ ಭೇಟಿ ಮಾಡ್ತೀನಿ. ನಾಳೆ ಬಜೆಟಿಗೆ ನಾವೇನು ಕೇಳಿಲ್ಲ, ಕೊಡ್ತಾರೆ ಅನ್ನೋ ನಿರೀಕ್ಷೆನೂ ನಮಗಿಲ್ಲ. ಇಲ್ಲಿವರೆಗೂ ಅವ್ರ ನಿರೀಕ್ಷೆ ಪೂರ್ತಿ ಸುಳ್ಳಾಗಿರುವಂಥದ್ದು. ಬಜೆಟ್ ಅಧಿವೇಶನದ ಬಜೆಟ್ಟಿಗೆ ಹಿನ್ನೆಲೆ ಮಾತುಕತೆ ಆಡಬೇಕಾದ್ರೆ ಭಾಷಣ ಅವಕಾಶ ಸಿಕ್ಕಾಗ ಅದ್ರ ಬಗ್ಗೆ ಗಂಭೀರವಾಗಿ ಬೆಳಕು ಚೆಲ್ಲುವಂಥ ಕೆಲಸ ನಾನು ಮಾಡ್ತೇನೆ.